ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ಲಾಗ್ ಏನಾಗಿರುತ್ತಂದರೆ ನಮ್ಮ ಬರ್ಡೇ ಇದೆ ನೋಡಿ. ನಾವು ಬರ್ಡೇ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಯಾವ ಥರ ಅನ್ನೋದೇ ಒಂದು ಲಾಗ್ ಇರುತ್ತೆ ನೋಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಆ ಕಡೆ ಮನೆಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ರೆಡಿಯಾಗಿದ್ದೀನಿ. ಸನ್ನಿ ಊರಿಗೆ ಹೋಗಿದ್ದಾನೆ ಇವತ್ತು. ಅವನಿಗೂ ಕೂಡ ಸ್ಕೂಲ್ಗೇನು ಕಳ್ಸೋಕ್ಕೆ ಹೋಗಿಲ್ಲ ಇವತ್ತು. ಬನ್ನಿ ಹೋಗೋಣ, ಆ ಕಡೆ ಮನೆಗೆ ಹೋಗೋಣ. ಎಲ್ಲರೂ ಏನೇನು ಮಾಡ್ತಾಯಿದ್ದಾರೆ ಅಂತೇಳಿ ನೋಡಿಕೊಂಡು. ಆ್ಯಂಡ್ ಆಮೇಲೆ ಮಮ್ಮಿ ಅವರು ಎಲ್ಲರೂ ಬರ್ತಾಯಿದ್ದಾರೆ. ಎಲ್ಲ ಲಾಗ್ ತೋರಿಸ್ತೀನಿ ಇವತ್ತು, ಆಯಿತಾ? ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಬೆಳಗ್ಗೆನೇ ಒಂದು 10 ಗಂಟೆ ಟೈಮ್ ಆಗಿತ್ತು. ಆಮೇಲೆ ನಮ್ಮ ಮಲ್ಕೊಂಡಿದ್ದ ಅಲ್ಲಿವರೆಗೂ. ಅವಳು ಎದ್ದ ತಕ್ಷಣವೇ ಚೆನ್ನಾಗಿ ಎಣ್ಣೆ ಸ್ನಾನ, ತಲೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಅವಳಿಗೆ ಈ ಥರ ಒಂದು ಕಡೆ ಮಣೆ ಮೇಲೆ ಕುಂದ್ರಿಸಿ ಚೆನ್ನಾಗಿ ಎಣ್ಣೆ ಸವರಿ. ಆ್ಯಂಡು ಇವಾಗೆಲ್ಲ ಮಾಡ್ತಾರಲ್ವ, ಒಂದು ಸ್ವಲ್ಪ ಅರಿಶಿನ ಹಚ್ಚಿ ಈ ಥರ ಮಾಡಿ ಅವಳಿಗೆ ಸ್ನಾನ ಮಾಡಿಸ್ತಿದ್ವಿ. ಫಸ್ಟ್ ಬರ್ಡೇ ಚೆನ್ನಾಗಿರಲಿ, ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ. ಅವಳು ತುಂಬ ಸೈಲೆಂಟ್ ಆಯಿತಾ. ನಾವು ಹೆಂಗೆ ಮಾಡ್ತೀವಿ ಹಂಗೆಲ್ಲ ಮಾಡಿಸ್ಕೊಳುತ್ತೆ ಅದು. ನೋಡ್ತಿರ್ಬೋದು ನೀವು. ನಾವು ಮೈ ತುಂಬ ಎಣ್ಣೆ ಹಚ್ತಿದ್ರೆ ಫೋಟೋಕ್ಕೆ ಪೋಸ್ ಕೊಡ್ತಿದ್ಲು. ಹಾಗಾಗಿ ಎಲ್ಲ ಫಸ್ಟ್ ಬರ್ಡೇ ಆಗಿರೋದ್ರಿಂದ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಿಸಿ, ಮಗು ಅಲ್ವಾ, ಮತ್ತು ಇಡೀ ರಾತ್ರಿ ಎಲ್ಲ ನದ್ರಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಅದೆಲ್ಲ ಹೋಗಲಿ ಅಂದ್ಬಿಟ್ಟು ಎಣ್ಣೆ ಸ್ನಾನ ಮಾಡಿಸ್ತಿದ್ವಿ ನೋಡಿ. ಮೈಯೆಲ್ಲ ಎಣ್ಣೆ ಹಚ್ಚಿ. ಇದು ಆರತಿ ಏನು ನಾವು ಆಮೇಲೆ ಸ್ಟೇಜ್ ಕರ್ಕೊಂಡು ಹೋಗ್ತೀವಲ್ವ, ಆ ಟೈಮಿಗೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಒಬ್ಬೊಬ್ಬರು ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಆರತಿ ಮಾಡಿಬಿಡ್ತಾರೆ. ನಾವು ಸ್ಟೇಜಿಗೆ ಕರ್ಕೊಂಡು ಹೋಗ್ತಿರ್ತೀವಲ್ವ, ಆ ಸಾಯಂಕಾಲ ಟೈಮಿಗೆ ಆವಾಗ ಆರತಿ ಮಾಡಿದ್ರಾಯ್ತು. ಇವಾಗೇನು ಬೇಡ, ಜಸ್ಟ್ ಎಣ್ಣೆ ತಿಕ್ಕಿ ಚೆನ್ನಾಗಿ ತಲೆಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರಾಯ್ತು ಅಂದ್ಬಿಟ್ಟು ಅವಳಿಗೆ ಕೈ ಕಾಲಿಗೆಲ್ಲ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡ್ತಿದ್ವಿ ನೋಡಿ, ಇಬ್ಬರು ಕುಂತ್ಕೊಂಡು. ಅವಳು ಚೆನ್ನಾಗಿ ಮಾಡಿಸ್ಕೊತ ಇದ್ಲು. ಅವಳಿಗೆ ಈ ಥರ ಎಲ್ಲ ಇಷ್ಟ. ಹುಡುಗಿಯರಿಗೆ ಬ್ಲಡ್ಡಲ್ಲೇ ಬಂದ್ಬಿಟ್ಟಿರುತ್ತೆ ಅನಿಸುತ್ತೆ. ಅಯ್ಯಪ್ಪೋ, ಇವ್ರಿ ಏನೋ ಮಾಡಕತ್ತೀರಿ. ಜಲ್ದಿ ಇನ್ನು ಈ ಕಡೆ ಬೆಳಗಿಂದು ನಾಷ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ರು ನೋಡಿ. ಇನ್ನು ಫುಲ್ ಅಡುಗೆ ಮನೆ ಎಲ್ಲ ಮೆಸ್ಸಿಯಾಗಿದೆ. ಫಂಕ್ಷನ್ ಅಂದರೆ ಹಂಗೆ ಅಲ್ವಾ, ಯಾರು ಏನು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ಕಡೆ ಎಲ್ಲರೂ ಅವ್ರವರು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ. ಆ್ಯಂಡ್ ಒಂದು ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚೋದಿತ್ತು. ಮಧ್ಯಾಹ್ನ ಅಡುಗೆ ಬೇರೆ ಮಾಡಬೇಕಲ್ವ. ರಾತ್ರಿ ಫಂಕ್ಷನಿಗೆ ಮಾತ್ರ ನಾವು ಅಡುಗೆ ಹೇಳಿದ್ದು. ಎಲ್ಲ ಮಧ್ಯಾಹ್ನ ಎಲ್ಲ ಇಲ್ಲೇ ಮಾಡ್ಕೊತಿದ್ವಿ. ಅವನು ಹೇಳಕತ್ತ ಗಿಫ್ಟ್ಸ್. Oh my God, so many gifts from Sunny to her. Thank you, Papa. ಅತ್ತೆ ಹೇಳಿದ್ರು ಸನ್ನಿ ಅಂತ ಕ್ರಾಕ್ಸ್ ಆರ್ಡರ್ ಮಾಡೋದು. ನೋವಾಗುತ್ತೆ ಪಾಪಗ. ಸನ್ನಿ ಹಿಂಗ ಅಗಲ ಮಾಡೋದು ಬೇಡ, ಜೈನ್ ಬಿಟ್ಟು ಇಲ್ಲ ಹಿಂಗ್ ಬರ್ತದೆ. ಶ್ರೇಷ್ಠ ಇಲ್ಲೋಡಗ ಸನ್ನಿ ಅಂದ್ರೆ ಸನ್ನಿ ಇಲ್ಲೋಡಗ ಲಾಸ್ಟ್ ಥ್ಯಾಂಕ್ಸ್ ಅಂತ ಮೆನ್ಷನ್ ಮಾಡ್ತೀನಿ. ಎಲ್ಲ ಅದಕ್ಕೆ ಫೋಟೋ ತೆಗೆದಿರೋದು ಕಳ್ಸಿದೆ. ನಾನು ಒಂದೊಂದು ಕೊಡ್ತೀನಿ, ಒಂದೊಂದು ಕೊಡು. ಹಾಕು. ನಮ್ಮನ್ ನೋಡು. ಹ್ಯಾಪಿ ಬರ್ಡೇ ತಂಗಿ ಪಾಪ. ತಂಗಿ ಪಾಪ
ಕೊಡು ನೆಕ್ಸ್ಟ್ ಸ್ಟಾರ್ಟ್ ಮಾಡು ವಿಡಿಯೋ. ಸನ್ನಿ ಇದ್ದಾನಲ್ವ, ಊರಿಗೆ ಹೋಗಿದ್ನಂತ ಹೇಳಿದ್ನಲ್ವ, ಆಮೇಲೆ ಬಂದ ಅವನು. ಆ್ಯಂಡ್ ಅವ್ರ ತಂಗಿಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ತೊಗೊಂಡು ಬಂದಿದ್ದ ಅವನೇ. ಹಾಗಾಗಿ ಅದನ್ನೆಲ್ಲ ಫುಲ್ಲು ಖುಷಿ, ಅವನಿಗೆ ಎಕ್ಸೈಟ್ಮೆಂಟ್. ಅವ್ರ ತಂಗಿ ಬರ್ಡೇ ಅಂದರೆ ಅದನ್ನು ಕೊಡ್ತಾ ಇದ್ದ ನೋಡಿ. ಚಪ್ಪಲ್ ಇನ್ನು ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊತಾ ಇದ್ವಿ. ಮಧ್ಯಾಹ್ನ ಅನ್ನೋಷ್ಟಿಗೆ ಮನೆ ಎಲ್ಲ ಫುಲ್ ತುಂಬೋಗಿತ್ತು ನೋಡಿ. ಯಾರು ಗೆಸ್ಟ್ ಅಲ್ಲ, ಎಲ್ಲರೂ ನಮ್ಮ ಮನೆಯವರೇ. ನಾವು ನಮ್ಮ ಮನೆಯವರೇ ಇಷ್ಟು ಜನ ಇದ್ದೀವಿ ನೋಡಿ. ಗೆಸ್ಟ್ ಇನ್ನೂ ರಾತ್ರಿ ಬರೋರಿದ್ರು. ನಮ್ಮ ಫ್ಯಾಮ್ಲಿ ಹೆಂಗಂದರೆ ಫುಲ್ಲು ದೊಡ್ಡ ಫ್ಯಾಮ್ಲಿ ಆಯಿತಾ. ನಾವೇ ಎಲ್ಲರೂ ಸೇರ್ಕೊಂಡ್ಬಿಟ್ರೆ ಒಂದು ಮದುವೆ ಥರ, ಒಂದು ಯಾವುದೋ ಚಿಕ್ಕ ಫಂಕ್ಷನ್ ಮಾಡಿದರೂ ಕೂಡ ನಮಗೆ ಒಂದು ದೊಡ್ಡದೇನೋ ಮದುವೆ ಮಾಡ್ತಿದ್ವಿ ಅನ್ನೋ ಫೀಲ್ ಬರುತ್ತೆ ನೋಡಿ. ಅಷ್ಟು ದೊಡ್ಡ ಫ್ಯಾಮ್ಲಿ ನಮ್ಮದು. ಹಾಗಾಗಿ ಏನೇ ಮಾಡಿದರೂ ನಮಗೆ ಒಂಥರ ಫುಲ್ ಖುಷಿಯಾಗಿ ಮಾಡ್ತೀವಿ. ಸಾಯಂಕಾಲ ಎಲ್ಲರೂ ಸ್ಟೇಜ್ ಕಡೆ, ಫಂಕ್ಷನ್ ಹಾಲ್ ಕಡೆ ಹೋಗೋಕ್ಕಿಂತ ಮುಂಚೆ ನಮಗೆ ರೆಡಿ ಮಾಡಿಸಿ ಆರತಿ ಮಾಡಿದ್ವಿ ನೋಡಿ ಎಲ್ಲರೂ ಸೇರಿ. ಅಲ್ಲಿ ಹೋದ್ಮೇಲೆ ಮಾಡೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಇಲ್ಲೇ ಆರತಿ ತೊಗೊಂಡು ಬಂದು ಮಾಡಿ ಆಮೇಲೆ ಎಲ್ಲರೂ ಸೇರಿ ಫಂಕ್ಷನ್ ಹಾಲ್ ಕಡೆ ಹೋದ್ವಿ. ಫಸ್ಟ್ ಜ್ಯೂಸ್ ಎಲ್ಲ ಇತ್ತು, ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು, ಚೆನ್ನಾಗಿತ್ತು. ಆ್ಯಂಡ್ ಫಂಕ್ಷನ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಫಸ್ಟ್ ಆಫ್ ಆಲು ನಮ್ಮ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ಲು. ಅವಳು ಅಳ್ಳಿಲ್ಲ, ಎಷ್ಟೇ ಜನ ಎತ್ಕೊಂಡ್ರು. ಆ್ಯಕ್ಚುಲಿ ಎತ್ಕೊಂಡು ಮೈಕೈ ಎಲ್ಲ ನೋವಾಗಿಬಿಟ್ಟಿರುತ್ತೆ ಫಸ್ಟ್ ಟೈಮ್ ಹುಡುಗರಿಗೆಲ್ಲ. ಇದು ಡೆಕೋರೇಷನ್ ನೋಡಿ ಒಂದು ಥೀಮಲ್ಲಿ ಮಾಡಿಸಿದ್ದು. ಹುಡುಗಿಗೆ ಯಾವ ಥೀಮಲ್ಲಿ ಬೇಕೋ ಆ ಥರ ಮಾಡಿಸಿದ್ದು. ಅದನ್ನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ. ಆ್ಯಂಡ್ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು. ನಾವು ಕೂಡ ಫಂಕ್ಷನಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾವು ಕೂಡ ಎಲ್ಲರೂ ಒಂದು ಡ್ರೆಸ್ನ ಕೋಡ್ ಮಾಡ್ಕೊಂಡಿದ್ವಿ, ಅದನ್ನೇ ಹಾಕ್ಕೊಂಡಿದ್ವಿ ಎಲ್ಲ ನಮ್ಮದು ಹುಡುಗಿಯರೆಲ್ಲ. ನೆಕ್ಸ್ಟು ಡ್ಯಾನ್ಸ್ ಕೂಡ ಮಾಡಿದ್ವಿ, ಎಂಜಾಯ್ ಕೂಡ ಮಾಡಿದ್ವಿ. ಏನಪ್ಪ ಅಂದರೆ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ, ಇಲ್ಲಾಂದರೆ ನನಗೆ ಕಾಪಿರೈಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಎಲ್ಲನೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫಂಕ್ಷನ್ ಫುಲ್ಲು ತುಂಬ ಮ್ಯೂಸಿಕ್ ಇತ್ತು, ತುಂಬ ಮಜಾ ಮಾಡಿದ್ವಿ. ಹಾಗಾಗಿ ಅದನ್ನೆಲ್ಲೂ ತೋರ್ಸೋಕ್ಕಾಗಲ್ಲ ನನಗೆ, ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಲ್ಲರೂ ಕಪಲ್ಸ್ ಡ್ಯಾನ್ಸ್ ಮಾಡಿದ್ವಿ, ಸಿಂಗಲ್ ಡ್ಯಾನ್ಸ್ ಮಾಡಿದ್ವಿ. ಆ್ಯಂಡ್ ನಮ್ಮ ಕೇಕ್ ಕಟ್ ಮಾಡಿದ್ವಿ. ಫಸ್ಟಿಗೆ ಹೋಗ್ಬಿಟ್ಟು ವೆಲ್ಕಮ್ ಡ್ಯಾನ್ಸ್ ಅಂತೇಳಿ ಮಾಡಿ ಆಮೇಲೆ ನಮಗೆಲ್ಲ ಕೇಕೆಲ್ಲ ಕಟ್ ಮಾಡಿಸಿ ಎಂಜಾಯ್ ಮಾಡಿದ್ವಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ತುಂಬ ದಿನವೇ ಆಗ್ಬಿಡ್ತು ನಾನು ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸಾರಿ. ನನಗೆ ಮುಂಚೆ ಒಂದು 3 days ಎಲ್ಲ ಯಾಕೋ ಒಂಥರ ಹುಷಾರಿರ್ಲಾರ್ದ ಥರ ಫೀಲ್ ಆಗ್ತಾಯಿತ್ತು. ಆಮೇಲೆ ಏನಾಗ್ಬಿಡ್ತಂದರೆ ಮನಸ್ಸೇ ಸರಿಗಿರಲಿಲ್ಲ, ಲಾಗ್ ಮಾಡೋಕ್ಕೂ ಸರಿಗಿರಲಿಲ್ಲ. ಹಂಗಾಗಿ ಬಿಟ್ಬಿಟ್ಟೆ. ಆಮೇಲೆ ಫಂಕ್ಷನ್ ಎಲ್ಲ ಹತ್ರ ಬಂದುಬಿಡ್ತಲ್ಲ, ಹಂಗಾಗಿ ಅದು ಬ್ಯುಸಿಯಲ್ಲೂ ನನಗೆ ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇನ್ನು ಮುಂದೆ ಕಂಟಿನ್ಯೂಸ್ ಲಾಗ್ ಬರುತ್ತೆ. ಆ್ಯಂಡ್ ಹಿಂದಿನ ಲಾಗು ಕೂಡ ಒಂದು ಲಾಗ್ ಬರೋದಿದೆ, ಅದನ್ನು ನೆಕ್ಸ್ಟ್ ಹಾಕ್ತೀನಿ ನಾನು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೀಗೆ ಇನ್ನೂ ಚೆನ್ನಾಗಿರೋ ವಿಡಿಯೋ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೋಟಿಫಿಕೇಷನ್ ಬಂದಾಗ ಮಾತ್ರ ನಂದು ಒಂದು ವಿಡಿಯೋಸ್ ನಿಮಗೆ ಅಪ್ಲೋಡು ನೋಟಿಫಿಕೇಷನ್ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಎಲ್ಲ ನಮ್ಮದೆಲ್ಲ ಡ್ಯಾನ್ಸ್ ಆದಮೇಲೆ ಸನ್ನಿ ಆ್ಯಂಡ್ ನಮ್ಮ ಕೂಡ ಡ್ಯಾನ್ಸ್ ಮಾಡಿದರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಂದರೆ ತುಂಬ ಕ್ಯೂಟ್ ಇತ್ತು ಡ್ಯಾನ್ಸು. ಅವಳು ನೋಡಿ ಎಷ್ಟು ಟಯರ್ಡ್ ಆದರೂ ಕೂಡ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾಳೆ ಅವ್ರ ಅಣ್ಣನ ಜೊತೆಗೆ. ಫುಲ್ ಅವರಿಬ್ಬರು ಅಂದರೆ ಅಷ್ಟು ಬಾಂಡಿಂಗು. ಅವಳಿಗೆ ಫುಲ್ ಖುಷಿ ಅವನಂದರೆ. ಫುಲ್ ಎಲ್ಲ ಮಜಾ ಮಾಡಿದ್ರು, ಮಕ್ಕಳು ಕೂಡ ಮಜಾ ಮಾಡಿದರು, ದೊಡ್ಡವ್ರು ಕೂಡ. ಎಲ್ಲ ಚೆನ್ನಾಗಾಯಿತು ಫಂಕ್ಷನ್ ಕೂಡ. ಆ್ಯಂಡ್ ಊಟ ಕೂಡ ಚೆನ್ನಾಗಿತ್ತು. ಬಟ್ ನನಗೆ ಬ್ಯುಸಿಯಾಗ ಏನೇನು ಅಡುಗೆ ಮಾಡಿದ್ವಿ ಅಂತೇಳಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆ್ಯಂಡ್ ತುಂಬ ಫಂಕ್ಷನ್ ಅಂದರೆ ಗೊತ್ತಲ್ವ, ಬ್ಯುಸಿ ಇರೋದ್ರಿಂದ ನನಗೂ ಅಷ್ಟೊಂದು ತಲೆಯಲ್ಲಿ ಬಂದಿಲ್ಲ. ಹಾಗಾಗಿ ವಿಡಿಯೋ ಏನೇನು ಫುಡ್ ಇತ್ತಂತೇಳಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾರ್ಮಲಾಗಿ ರೋಟಿ, ಪನ್ನೀರು ಆ್ಯಂಡ್ ದಾಲು, ಸ್ವೀಟು, ಒಂದು ಮ್ಯಾಂಗೋ ಸ್ವೀಟು ಏನೋ ಇತ್ತು. ಚೆನ್ನಾಗಿ ಅಡುಗೆ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ರು, ಡೆಕೋರೇಷನ್ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಫುಲ್ ಟೋಟಲಿ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ನಮ್ಮದು ಹುಡುಗಿಯರ್ದು ಗೊತ್ತಲ್ವ, ರೀಲ್ಸ್ ಮಾಡೋದು, ಫೋಟೋ ತೆಕ್ಕೋದು, ನಮ್ಮದು ಅದು ಕೂಡ ಅದೇ ನಡೀತಾ ಇತ್ತು. ಬಂದಿರೋ ಗೆಸ್ಟ್ಗಳಿಗೆ ಮಾತಾಡಿಸಿ ಎಲ್ಲ ಮಾಡೋದು. ನಾನು ಮುಂಚೆಲಿಂದನೂ ವಿಡಿಯೋನ ಚೆನ್ನಾಗಿ ಮಾಡ್ಕೊಳ್ಳೋಣ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೆ.
ಬಟ್ ಲಾಸ್ಟ್ ಮೂಮೆಂಟಲ್ಲೇ ಆಗಲಿಲ್ಲ, ಆ ಕಡೆ ಈ ಕಡೆ ಆಗೋಗ್ಬಿಟ್ವಿ ಅಲ್ವಾ, ಹಂಗಾಗಿ ಆಗಲಿಲ್ಲ ನನಗೆ. ಆ್ಯಂಡ್ ಬರ್ಡೇ ಕೂಡ ಸೆಲೆಬ್ರೇಷನ್ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಇಲ್ಲಿ ನಮ್ಮದು. ಎಲ್ಲರೂ ಸ್ಟೇಜ್ ಮೇಲೆ ಹೋಗಿ ನಮ್ಮ ಕೇಕ್ ಕಟ್ ಮಾಡಿಸಿ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಈ ಥರ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ. ನನಗೆ ನಿಜ ವಿಡಿಯೋ ಕೂಡ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ ಆ ಟೈಮಲ್ಲಿ, ಅಷ್ಟು ನಾವು ಎಂಜಾಯ್ಮೆಂಟ್ ಮಾಡ್ತಾ ಇರ್ತೀವಿ. ನನಗೆ ಏನು ಅನಿಸುತ್ತೆ ಅಂತಂದರೆ, ನಮಗೆ ಯಾವಾಗಾದರೂ ಫಂಕ್ಷನ್ ಬಂದಾಗ ಇದೇ ಥರ ನೋಡಿ ಎಲ್ಲರೂ ಸೇರ್ಕೊಂಡು ಫುಲ್ ಮಜಾ ಮಾಡಿಬಿಡ್ತೀವಿ ನಾವು. ಆ ಟೈಮಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ಬೇಕಂತ ನನಗೆ ನೆನಪಿರಲ್ಲ, ಹಂಗೆ ಆಗ್ಬಿಡುತ್ತೆ ಸಿಚುವೇಶನ್ನು. ನನಗೆ ಅವಾಗವಾಗ ಅಯ್ಯೋ ವಿಡಿಯೋ ಮಾಡ್ಕೊಳ್ಬೇಕಲ್ಲ, ಇವಾಗ ನಾನು ನಾರ್ಮಲ್ ಡೇ ಆದರೆ ಮಾಡ್ಕೊಂಡು ಬಿಡ್ತೀನಿ. ಈ ಥರ ಫಂಕ್ಷನ್ಸ್ಗಳಲ್ಲಿ ನಾನು ಸ್ವಲ್ಪ ಮರ್ತೋಗ್ಬಿಡ್ತೀನಿ, ಯಾರೇನು ಅಂದ್ಕೊಳ್ಬೇಡಿ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಆ್ಯಂಡ್ ನೆಕ್ಸ್ಟು ನಮ್ಮ ಫ್ಯಾಮ್ಲಿ ಜೊತೆಗೆ ಬರೋ ಲಾಗ್ಗಳನ್ನ ನಾನು ಇನ್ನೂ ಚೆನ್ನಾಗಿ ಮಾಡೇ ಹಾಕ್ತೀನಿ. ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ನಾನು ನಮ್ಮದು ಯಾವುದಾದ್ರೂ ಫಂಕ್ಷನಲ್ಲಿ ನಾವೆಲ್ಲರೂ ಚೆನ್ನಾಗಿ ಸೇರಿಕೊಂಡಾಗ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ಮಾಡೇ ಹಾಕ್ತೀನಿ. ಆ್ಯಂಡ್ ಬರ್ಡೇ ಕೂಡ ಕೇಕ್ ಕೂಡ ಕಟ್ ಮಾಡ್ತಾಯಿದ್ವಿ. ಆ್ಯಂಡು ಪಿಂಕು, ಬ್ಲೂ, ಪರ್ಪಲು ಎಲ್ಲ ಕಾಂಬಿನೇಷನಲ್ಲಿ ಸ್ಟೇಜ್ ರೆಡಿ ಮಾಡಿದ್ರು. ಅವಳಿಗೂ ಕೂಡ ಒಂದು ಮೆರೂನ್ ಕಲರ್ ಫ್ರಾಕ್ ಹಾಕಿದ್ವಿ, ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳು ಕೂಡ ಒಂಥರ ಡಾಲ್ ಕಂಡಂಗೆ ಆಗ್ತಾಯಿದ್ಲು. ಎಲ್ಲ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಸನ್ನಿ ಕೂಡ, ಅವನು ಬರ್ಡೇ ಕೇಕು ಅಂದರೆ ಅವನಿಗೆ ತುಂಬ ಇಷ್ಟ. ಆ್ಯಂಡ್ ಬರ್ಡೇ ಕೇಕ್ ಕಟ್ ಮಾಡೋಣ, ನಿಧಾನಕ್ಕೆ ಗೆಸ್ಟ್ಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಆದರು. ಸೋ ಮೆನಿ ಗಿಫ್ಟ್ ತೊಗೊಂಡು ಬಂದಿದ್ದರು ನಮಗೋಸ್ಕರ. ಬಟ್ಟೆ ಆಗಿರ್ಬೋದು, ಡಾಲ್ ಆಗಿರ್ಬೋದು, ಟೆಡ್ಡಿ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಗಿಫ್ಟ್ಸ್ ತಂದಿದ್ದರು. ನನಗೆ ಅದು ಕೂಡ ಪ್ಲ್ಯಾನ್ ಇತ್ತು, ಏನಪ್ಪ ಅಂದರೆ ಗಿಫ್ಟ್ ಓಪನ್ದು ವಿಡಿಯೋ ಒಂದು ಮಾಡಬೇಕಂತೇಳಿ. ಬಟ್ ನಮ್ಮನೆಗೆ ತುಂಬ ಜನ ಮಕ್ಕಳಲ್ವ, ಆಲ್ರೆಡಿ ಅಲ್ಲೇ ಅರ್ಧಕ್ಕರ್ಧ ಗಿಫ್ಟ್ನ ಓಪನ್ ಮಾಡಿಬಿಟ್ಟಿದ್ರು. ನಾವು ಮುಂಚೆನೇ ಏನು ಪ್ಲ್ಯಾನ್ ಹಾಕ್ಕೊಂಡಿರಲಿಲ್ಲ ಈ ಥರ ಎಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಅದನ್ನು ಮಾಡೋಕ್ಕಾಗಲ್ಲ, ಇವಾಗ ಆಲ್ರೆಡಿ ಗಿಫ್ಟ್ಸ್ ಎಲ್ಲ ಓಪನ್ ಆಗಿಬಿಟ್ಟಿದ್ದಾವೆ. ಆ್ಯಂಡ್ ನಾನು ಕೂಡ ಬರ್ಡೇ 2 ಡೇಸ್ಗೆ ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ನೆಕ್ಸ್ಟು ಗಿಫ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ನೆಕ್ಸ್ಟ್ ಲಾಸ್ಟಲ್ಲಿ ನೋಡಿ, ಇದು ವಿಡಿಯೋ ಒಂದು 11 o'clock ಏನೋ ಆಗಿತ್ತು. ನಾವು ಇನ್ನೂ ಅಲ್ಲೇ ಇದ್ವಿ ಫಂಕ್ಷನ್ ಹಾಲಲ್ಲೇ. ಫೈನಲಾಗಿ ಸ್ಟೇಜು ಎಲ್ಲ ಬಿಚ್ಕೊಂಡು ಹೋಗಿದ್ರು, ಬಟ್ ನಾವು ಮಾತ್ರ ಇನ್ನೂ ಎಂಜಾಯ್ ಮಾಡೋದ್ರಲ್ಲೇ ಇದ್ವಿ. ಏನೋ ಒಂಥರ ಖುಷಿ ಅಲ್ವಾ, ಮತ್ತು ಈ ಥರ ಮಾಡೋದು, ಮತ್ತೆ ಬರ್ಡೇ ಬರೋದು ತುಂಬ ಅಂದರೆ ತುಂಬಾ ರೇರ್ ಆಗುತ್ತೆ. ಫಸ್ಟ್ ಬರ್ಡೇಗೆ ಅಂದರೆ ಮೆಮೊರಿ ಇರಲಿ ಅಂದ್ಬಿಟ್ಟು ಚೆನ್ನಾಗಿ ಸಖತ್ತಾಗಿ ಮಜಾ ಮಾಡಿ ಒಂದು 11 ಗಂಟೆಗೆಲ್ಲ ಎಲ್ಲರೂ ಸೇರಿ ಊಟ ಮಾಡಿ ಮನೆಗೆ ಹೋಗಿದ್ದು. ಏನಪ್ಪ ಅಂದರೆ ತುಂಬ ಖುಷಿ ಆಗುತ್ತೆ ನನಗೂ ಕೂಡ. ಈ ಥರ ಎಲ್ಲರೂ ನಮ್ಮನ್ನು ಹಿಡ್ಕೊಂಡು ಎಲ್ಲರೂ ನಮ್ಮನ್ನು ತೊಗೊಂಡು ವಿಡಿಯೋ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೋಡಿ ಸನ್ನಿ ಆಮೇಲೆ ನೆಕ್ಸ್ಟ್ ಡೇ ಒಂದು ಕ್ಲಿಪ್ಸ್ ತಕ್ಕೊಂಡಿದ್ದೆ ನಾನು. ಅವನು ಗಾಡಿ ಯಾವುದೋ ಒಂದು ಟಿ ವಿಯಲ್ಲಿ, ಕಾಟನ್ ಟಿ ವಿಯಲ್ಲಿ ನೋಡಿದ್ದಾನೆ, ಈ ಥರ ಬೈಕ್ ಓದಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ಬೇಕಂತೇಳಿ ತನ್ನ ಬೈಕ್ ಮೇಲೆ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತಾ ಇದ್ದ. ಮಕ್ಕಳಿಗೆ ಒಂದು ರೀತಿ ಕಾರ್ಟೂನ್ ಟಿ ವಿಗಳೂ ಯೂಸ್ ಆಗುತ್ತೆ ಅಂದ್ಕೊತೀನಿ. ಒಳ್ಳೆಯದೂ ಇರುತ್ತೆ, ಕೆಟ್ಟದ್ದೂ ಇರುತ್ತೆ. ಅಫ್ಕೋರ್ಸು ಮಕ್ಕಳು ಯಾವ್ದು ತೊಗೊತಾರೆ ಅದ್ರ ಮೇಲೆ ಡಿಪೆಂಡಪ್ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ. ನೋಡ್ತಿರ್ಬೋದು, ಹೆಲ್ಮೆಟ್ ಹಾಕ್ಕೊಂಡು ಅವ್ರ ಅಪ್ಪನ ಹೆಲ್ಮೆಟ್ ಹಾಕ್ಕೊಂಡು ಅವನು ಗಾಡಿ ಓಡಿಸ್ತಾರೆ ಅಂಥದ್ದು. ಕೇಳಿದರೆ ಇಲ್ಲಮ್ಮ ಟಿ ವಿಯಲ್ಲಿ ಹೇಳ್ತಾರೆ ಈ ಥರ ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿದ್ರೆ ನಾವು ಬಿದ್ದರೂ ಕೂಡ ಏನಾಗಲ್ಲಂತಮ್ಮ ಅಂತ, ಆ ಥರ ಎಲ್ಲ ಹೇಳ್ತಾ ಇದ್ದ. ನನಗೆ ಒಂದು ಖುಷಿ ಆಯಿತು, ಹೌದಲ್ವಾ, ಮಕ್ಕಳು ಒಳ್ಳೆಯದನ್ನು ಕಲಿತಾರೆ ಅಂತೇಳ್ಬಿಟ್ಟು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.